ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ 10 ನಿಮಿಷದಲ್ಲಿ ಮಾಡುವಂಥದ್ದು, ತುಂಬ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತೇಳಿ ಮೊದಲಿಗೆ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ಒಂದು ಕುಕ್ಕರಿಗೆ 1 ಬಟ್ಲಷ್ಟು ಅಂದರೆ ಒಂದು 50 ಗ್ರಾಮ್ ಆಗೋಷ್ಟು ಬೇಳೆ ಅಂತ ಅಂದ್ಕೊಳ್ಳಿ, ತೊಳೆದು ನೆನೆಸಿಟ್ಟಿದ್ದೆ. ಅದನ್ನು ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕಿ ನಾನು ಒಂದು 3 ವಿಷಲ್ ಕೂಗಿಸ್ಕೊತೀನಿ. ತುಂಬ ಸಾಫ್ಟಾಗಿ ಬೆಂದಿರುತ್ತೆ 3 ವಿಷಲ್ ಕೂಗಿಸಿದ್ರೆ. ಹಾಗಾಗಿ ನಾನು 3 ವಿಷಲ್ನ ಮೊದಲಿಗೆ ಇದನ್ನು ಕುಕ್ಕರ್ನ ಕೂಗಿಸ್ಕೊತೀನಿ. ಸೊ ಇದು ಕೂಗೋಷ್ಟರಲ್ಲಿ ತರಕಾರಿನೂ ಕಟ್ ಮಾಡ್ಕೊಂಬಿಡ್ತೀನಿ ನಾನು ಮೊದಲು. ನೋಡಿ, ಇದು ಕೂಗಿದೆ, ಬೇಳೆನೂ ಹಾರಿದೆ, ವಿಷಲ್ ಹೋಗಿದೆ. ನಾನು ತೋರಿಸ್ತಾ ಇದ್ದೀನಿ. ಇಷ್ಟು ಸಾಫ್ಟಾಗಿ ಬೇಯಬೇಕಾಗತ್ತೆ. ಸೊ ಇದನ್ನು ಇಷ್ಟಾದರೆ ಸಾಕಾಗತ್ತೆ. ಇದನ್ನು ನಾನು ಇವಾಗ ಬೆಂದಿರೋದ್ರಿಂದ ಪಕ್ಕದಲ್ಲಿ ಇಟ್ಕೊತೀನಿ. ಈಗ ಮೊದಲಿಗೆ ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಇದು ಸೈಡಲ್ಲಿ ಇರಲಿ. ನೋಡಿ, ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನಷ್ಟು. ಹಾಗೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಇದ್ರ ಜೊತೆಯಲ್ಲಿ ಸೇರಿಸ್ಕೊತೀನಿ. ಜೊತೆಗೆ ಇಂಗು ಕೂಡ ನಾನು ಈಗಲೇ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ನಾನು ಅರ್ಧ ಈರುಳ್ಳಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಸಾರಿಗೆ ಅಂತೇಳಿ 1 ಈರುಳ್ಳಿ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ, ಅರ್ಧ ನಾನು ರುಬ್ಲಿಕ್ಕೆ ಅಂತೇಳಿ ಎತ್ತಿಟ್ಟಿದ್ದೀನಿ. ಸೊ ನೋಡಿ, ಇಷ್ಟು ಇದಾದಮೇಲೆ ಹುರ್ಕೋಬೇಕಾಗತ್ತೆ. ನಾನಿವತ್ತು ಬಳಸ್ತಾ ಇರೋವಂಥ ತರಕಾರಿಗಳು ಅಂದರೆ ನುಗ್ಗೆಕಾಯಿ ಮತ್ತು ಹೀರೆಕಾಯಿ ಮತ್ತು ಆಲೂಗಡ್ಡೆ 3 ತರಕಾರಿನೂ ಬಳಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಸಾರು ಕೂಡ 3 ಬಳಸೋದ್ರಿಂದ. ಹಾಗಾಗಿ ನಾನು ಈ 3 ತರಕಾರಿನ ಬಳಸ್ತಾ ಇದ್ದೀನಿ. ನೋಡಿ, ಒಗ್ಗರಣೆ ಮಾಡಿರೋ ಸಾಕಾಗುತ್ತೆ. ಇಷ್ಟು ಮಾಡಿಕೊಂಡ್ರೆ ನೋಡಿ, ಇಷ್ಟಾದರೆ ಸಾಕು. ನಾನಿವಾಗ ಮೊದಲಿಗೆ ಹೇಳ್ದಂಗೆ ನಾನು ಕಟ್ ಮಾಡಿಟ್ಟಂಥ ತರಕಾರಿನ ಇವಾಗ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಹಾಗೆಯೇ ನಾನು ಇಲ್ಲಿ ಹೀರೆಕಾಯಿನೂ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಜೊತೆಯಲ್ಲೇ ಹಾಕ್ಕೊತಾ ಇದ್ದೀನಿ. ಮತ್ತು 1 ಆಲೂಗಡ್ಡೆ ತೊಗೊಂಡಿದ್ದೀನಿ, ಅದನ್ನು ಕೂಡ ಇವಾಗ ಇದ್ರ ಜೊತೆಯಲ್ಲೇ ಸೇರಿಸ್ಕೊಂಡು ನಾವು ಹುರ್ಕೊತೀನಿ ಒಂದು ಸಾರಿ. ಈ ರೀತಿ ಮಾಡೋದ್ರಿಂದ ಸಾರು ರುಚಿಯಾಗಿರುತ್ತೆ ಮತ್ತು ಬೇಗ ಕೆಡೋದಿಲ್ಲ. ನಾವು ಪಾತ್ರೆಯಲ್ಲೇ ಮಾಡೋದ್ರಿಂದ ಏನಂತಂದರೆ ನುಗ್ಗೆಕಾಯಿ ಕುಕ್ಕರಲ್ಲಿ ಕೂಗಿಸಿದ್ರೆ ಸಾಫ್ಟ್ ಆಗಿಬಿಡುತ್ತೆ, ಬೇಗ ಬೆಂದೋಗ್ಬಿಡುತ್ತೆ, ರುಚಿ ಇರೋದಿಲ್ಲ. ಪಾತ್ರೆಯಲ್ಲಿ ಮಾಡೋ ಸಾರು ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಇವತ್ತು ಹಾಗೆ ಓಪನ್ ಆಗಿ ನಿಮಗೆ ತೋರಿಸ್ತಾ ಇರೋದು. ಸೊ ನೋಡಿ, ಈ ರೀತಿ ಒಂದು ಸರಿ ಹುರ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ನುಗ್ಗೆಕಾಯಿನ ಕುಕ್ಕರಲ್ಲಿ ಕೂಗಿಸ್ಬೇಡಿ. ಕೂಗಿಸಿದ ತಕ್ಷಣ ಅದು ಫುಲ್ ಒಡೆದೋಗುತ್ತೆ, ರುಚಿ ಇರೋದಿಲ್ಲ ಸಾರು. ನೋಡಿ, ಇಷ್ಟು ಹುರ್ಕೋಬೇಕಾಗತ್ತೆ. ಇವಾಗ ನಾನು ಇದಕ್ಕೆ ಬೇಯೋದಕ್ಕೆ ಅಂತ ಹೇಳಿ ನಾನು ಇಲ್ಲೊಂದು ಅರ್ಧ ಲೋಟ, ಒಂದು ಚಿಕ್ಕ ಲೋಟ ಅಂದ್ಕೊಳ್ಳಿ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಇದನ್ನು ಮೊದಲಿಗೆ ಇದನ್ನು ಬೇಯಿಸ್ಕೊಂಬಿಡೋಣ. ಸೊ ಒಗ್ಗರಣೆ ಹಾಕಿದಾಗಿದೆ, ತರಕಾರಿನೂ ಹುರಿದಿದ್ದಾಗಿದೆ. ಇವಾಗ 1 ಲೋಟ ಅಷ್ಟು ನೀರು ಹಾಕಿದ್ದೀನಿ, ಬೇಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ಥರ ಬೆಂದರೆ ಸಾಕಾಗತ್ತೆ. ಇದರಲ್ಲಿ ಒಂದು 3/4% ಬೆಂದಿರುತ್ತೆ, ಸಾಕು. ಮೊದಲಿಗೆ ನಾನು ಬೇಳೆ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಆ ಬೇಳೆನೂ ಇವಾಗ ಇದ್ರ ಜೊತೆನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಅರ್ಧದಿಂದ 3/4 ಭಾಗ ತರಕಾರಿ ಬೆಂದರೆ ಸಾಕು. ಆವಾಗ ನಾವು ಇದನ್ನೆಲ್ಲ ಹಾಕೊಳ್ಳೋಕೆ ಸರಿ ಹೋಗುತ್ತೆ. ಇದೆಲ್ಲ ಬೇಯ್ತಾ ಇರಲಿ. ಇನ್ನೊಂದು ಸ್ವಲ್ಪ ಅದಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಅರ್ಧ ಒಗ್ಗರಣೆಗೆ ಇಟ್ಕೊಂಡಿದ್ದು ಈರುಳ್ಳಿ ಅರ್ಧ ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಫಾರ್ಮ್ ಟೊಮೆಟೊ 3 ಟೊಮೆಟೊ ಬಳಸ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ರುಚಿ ಕೂಡ. ಹಾಗಾಗಿ ಜೊತೆಗೆ ಇಲ್ಲಿ ನಾನು ಸಾಮಾನ್ಯವಾಗಿ ನಾವು ಅಡುಗೆಗೆ ಅಂದರೆ ಬೇಳೆ ಸಾರಿಗೆಲ್ಲ ಪುಡಿ ಬಳಸ್ತೀವಲ್ಲ, ಅದೇ ಪುಡಿನ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ನಾನು ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಇವಾಗ ರುಬ್ಬಿದಾಗಿದೆ. ಸೊ ಈಗ ನಾನು ಬೇಳೆ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೆ. ಸೊ ನೋಡಿ, ಕುದೀತಾ ಇದೆ. ಇವಾಗ ಈ ಮಸಾಲೆನೂ ಸೇರಿಸ್ಕೊತೀನಿ ಇದ್ರ ಜೊತೆಯಲ್ಲೇ. ತರಕಾರಿ ಅರ್ಧಂಬರ್ಧ ಬೆಂದಿದೆ. ಸೊ ಈ ಮಸಾಲೆ ಮತ್ತು ಬೇಳೆ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು, ಒಂದು 5ರಿಂದ 10 ನಿಮಿಷ ಬೇಯಿಸೋದ್ರಿಂದ ಸಾರು ರೆಡಿಯಾಗುತ್ತೆ. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ನುಗ್ಗೆಕಾಯಿ ಸಾರನ್ನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ಸೊ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಸೊ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ಸೊ ಈಗ ನಾನು ಸಾರಿಗೆ ನೀರು ಎಲ್ಲ ಹಾಕಿ ರೆಡಿ ಮಾಡಿದ್ದೆ, ಎಷ್ಟು ಬೇಕೋ ಅಷ್ಟು. ಈಗ ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಸೇರಿಸ್ಕೊತಾ ಇದ್ದೀನಿ. ಸೊ ಈಗ ಖಾರ, ನೀರು ಮತ್ತು ಉಪ್ಪು ಎಲ್ಲ ಹಾಕಿರೋದ್ರಿಂದ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಡೋಣ. ಅದು ಬೆಂದರೆ ರುಚಿ ಇರುತ್ತೆ. ಸೊ ನೋಡಿ, ಈ ಥರ ಬೇಯ್ತಾ ಇದೆ. ಸೊ ಇವಾಗ ಉಪ್ಪು ಖಾರ ಎಲ್ಲ ನಾನು ನೋಡಿದ್ದೀನಿ, ಕರೆಕ್ಟಾಗಿದೆ. ಸೊ ಇವಾಗ ಇಳಿಸೋವಂಥ ಸಮಯ ಆಗಿದೆ. ಚೆನ್ನಾಗೂ ಬೆಂದಿದೆ ಸಾರು ಕೂಡ, ಘಮ್ ಅಂತೇಳಿ ಸ್ಮೆಲ್ ಬರ್ತಾ ಇದೆ. ಸೊ ಈ ಟೈಮಲ್ಲಿ ಕೊನೆಯಲ್ಲಿ ನಾವು ಸಾರನ್ನ ಇಳಿಸ್ತೀವಿ ಅನ್ನೋ ಸಮಯಕ್ಕೆ
ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ರುಚಿಯಾಗಿರುತ್ತೆ. ಸೊ ಸೇರಿಸ್ಕೊತಾ ಇದ್ದೀನಿ ಹಾಗಾಗಿ. ಸೊ ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ಮಾಡೋವಂಥ ನುಗ್ಗೆಕಾಯಿ ಸಾರನ್ನ ನೀವು ನಿಮ್ಮ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.